ನಮ್ಮದು, ನಮ್ಮದು ನಮ್ಮದು. ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಆತ್ಮೀಯ ಬಂಧುಗಳೇ, ಇವತ್ತು ಈಗ ಏನು ಕಾವೇರಿ ನಿರ್ವಹಣಾ ಸಮಿತಿ ಇವತ್ತು ಒಂದು ತೀರ್ಮಾನ ಕೊಟ್ಟಿದೆ. ತಮಿಳುನಾಡಿಗೆ ಇವತ್ತಿಂದ 12,000 ಕ್ಯೂಸೆಕ್ ಒಂದು TMC ಅಲ್ಲಿಗೆ ದಿನ ಕೊಡಬೇಕು ಅಂತ ತೀರ್ಮಾನ ಕೊಟ್ಟಿದೆ. ಸರ್ಕಾರಕ್ಕೆ ಇವತ್ತು DK ಶಿವಕುಮಾರ್ಗೆ ನಾವು ಬೆಂಬಲ ಕೊಡ್ತೇವೆ. ಯಾಕೆ ಅಂದ್ರೆ ಅವರು ನಾವು ಹೇಳ್ದಂಗೆ ಸಪೋರ್ಟ್ ಮಾಡಬೇಕು. ಯಾವುದೇ ಅಧಿಕಾರಕ್ಕೆ ಇವತ್ತು ನಿಂತ್ಕೊಂಡ್ರೆ ಇವತ್ತು ನಾವು ನೀರು ಕುಡಿತಿಲ್ಲ ಅಂತ ಹೇಳಿ ಈ ತೀರ್ಮಾನ ವಿರೋಧಿಸಬೇಕು, ರೈತರನ್ನ ಉಳಿಸಬೇಕು. ಇಲ್ಲೇನಾದ್ರೂ ನೀರಿದ್ರೆ ಸಹಜ. 3,500 TMC 3,500 ಕ್ಯೂಸೆಕ್ ನೀರು ಕುಡಿ ಅಂದಾಗೆ ನಾವು ಒಪ್ಪಿಲ್ಲ. ಇವತ್ತು 12,000 ಕ್ಯೂಸೆಕ್ ನೀರು ಕುಡಿ 15 ದಿನ ಅಂತ ಹೇಳ್ತಾರ. ನೀರಲ್ಲಿದೆ ಯಾರಿಗೂ ಇವತ್ತು ಖುಷಿ ಗೊತ್ತಾಗ್ತಾ ಇಲ್ಲ. ಏನೋ ಇವತ್ತು ರಸ್ತೆ ತಡೆ ಮಾಡ್ತಾವ್ರೆ, ಏನೋ ಇವತ್ತಿಂದ ನೀರು ಕುಡಿಗೆ ಶುರು ಮಾಡ್ತಾರೆ. ಸರ್ಕಾರ ಒಂದು ತೊಟ್ಟು ನೀರಿರಲ್ಲ, ಯಾವ ಅಂಗಡಿಗಳು ನೀರು ಸಿಗಕ್ಕಿಲ್ಲ. ಯೋಚನೆ ಮಾಡಿ ಇವತ್ತು ದಿನ ನಮ್ಮ ಉಳಿದ ಒಂದೇ ಒಂದು ಮಾರ್ಗ ಶಾಂತಿಯುತ ಹೋರಾಟ ಮಾಡಬೇಕು. ನಮ್ಮ ನೀರನ್ನ ನಾವು ಉಳಿಸ್ಕೋಬೇಕು. ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಬೆಂಬಲ ಕೊಡ್ತೀವಿ. ಯಾವ ಕಾರಣಕ್ಕೆ ಇವತ್ತು ರೈತರು ಉಳಿಸೋ ಕಡೆ ಯೋಚನೆ ಮಾಡಬೇಕು. ಅವ್ರೇನಾದ್ರೂ ಆ ತೀರ್ಮಾನಕ್ಕೆ ನಾವು ಒಪ್ಕೊಳ್ತೀವಿ ಅಂದ್ರೆ ದಿನ ಇಲ್ಲಿ ಪ್ರತಿಭಟನೆ ಮಾಡಬೇಕಾಗ್ತದೆ. ಹಳ್ಳಿಯೂ ನೀವೆಲ್ಲ ಮಾಡಬೇಕಾಗ್ತದೆ. ಕಾಲೇಜ್ಗಳು ಬಂದ್ ಮಾಡಬೇಕಾಗ್ತದೆ. ಅನಿವಾರ್ಯ ಸ್ಥಿತಿ ಅದರಿಂದ ಇವತ್ತು ತೀರ್ಮಾನ ಕಾವೇರಿ ನಿರ್ವಹಣಾ ಸಮಿತಿ ಅದನ್ನು ವಿರೋಧಿಸ್ತೀವಿ. ಕಾವೇರಿ ನಿರ್ವಹಣಾ ಸಮಿತಿಯಿಂದ ಧಿಕ್ಕಾರ ಮಾಡಬೇಕು. ಕಾವೇರಿ ನಿರ್ವಹಣಾ ಸಮಿತಿಗೆ, ಕಾವೇರಿ ನಿರ್ವಹಣಾ ಸಮಿತಿಯ ತೀರ್ಮಾನಕ್ಕೆ, ಸಮಿತಿಗೆ ಬೇಕು.